ನಾಳೆ ತಮಿಳ್ನಾಡಿನಾಗ ವಿಜಯನಗರ ಹಾಕೊಂಡಿರ್ತೀನಿ. ಅದೇ ರೀತಿ ಮುಂದಿನ ದಿವಸಗಳಲ್ಲಿ ನೀವು ಮಾಡ್ತಿದ್ರೆ ಸೇರ್ತೀನಪ್ಪ, ಇಲ್ಲ ಪುಕ್ಷಟ್ ಸೇರಿ ನಿಮ್ಮಲ್ಲಿ ಏನೈತೆ ನಾನು ಮಂತ್ರಿನೂ ಮಾಡೋದಿಲ್ಲ, ನಮ್ಮ ಆಗೋಣ ಆದ್ರೆ ಮುಖ್ಯಮಂತ್ರಿ, ಇಲ್ಕಂದ್ರೆ ಯಾವ ಮಂತ್ರಿನೂ ಆಗೋದಿಲ್ಲ. ಅದು ಫಸ್ಟ್ ಅದೇ ಒಂದೇ. ಇನ್ನೇನು ವಯಸ್ಸಾಯ್ತು, ಇನ್ನೇನು ನಾವು ಇನ್ನೇನೊಂದು ಒಂದು ಟರ್ಮ್ ಆರಿಸಿ ಬರ್ತೀವಿ. 75 ಅಲ್ಲಿ ತನಕ ನಮ್ಮ ಎಲ್ಲ ಗಾಡಿಗಳೆಲ್ಲ ರಿಪೇರಿಗೆ ಬಂದಾವ. ಈಗ ಮೊಳಕಾಲ್ ರಿಪೇರಿಗೆ ಬಂದಾವು, ಸೊಂಟಕ್ಕೆ ರಿಪೇರಿ ಬಂದಾವು, ಒಂದೊಂದೊಂದೊಂದು BP ಬಂದೈತಿ. ಜಗಳಾಡಿ BP ಶುಗರ್ ಎರಡು ಜೋರ್ ಬಂದಾವು. ಹಿಂಗಾಗಿ ಎಲ್ಲರೂ ಕೂಡಿ ಒಳ್ಳೆ ಕೆಲಸ ಮಾಡೋಣ. ಯಾಕಂದ್ರೆ ಎಲ್ಲರೂ ಕೂಡಿ ಒಂದು ರಾಜ್ಯದಾಗ ಒಳ್ಳೆ ಜನ ಬರಬೇಕು. ಏನು ಎಟ್ರಿ ಮುಖ್ಯಮಂತ್ರಿಗಳು ಇವ್ರು ಆದ ಕೂಡಲೇ ಬರೀ ತಿನ್ನೋದೇ ಮಾಡ್ತಾವಲ್ಲ, ನೀರಾವರಿ ಮಾಡೋದಿಲ್ಲ, ರೈತರ ಕಷ್ಟ ಕೇಳೋದಿಲ್ಲ. ಮತ್ತು ಇಲೆಕ್ಷನ್ದಾಗ ಮಾತ್ರ ಎಲ್ಲರೂ ಹೇಳ್ತಾರೆ ನಾ ಬಂದ್ರೆ ಸಂಪೂರ್ಣ ನೀರಾವರಿ ಮಾಡ್ತೀನಿ, ರಕ್ತದಿಂದ ಬರೆದು ಕೊಡ್ತೀನಿ, ಕಾಗದದಿಂದ ಬರೆದು ಕೊಡ್ತೀನಿ. ಯಾವ ಮಗ ರಕ್ತ ಬೇಕಾಗೈತ್ರಿ? ನಾನು ಮುಖ್ಯಮಂತ್ರಿ ಆದರೆ 24 ತಾಸಿನಲ್ಲಿ ರಕ್ತ ಬರೆದು ಕೊಡ್ತೀನಿ, ನೀರಾವರಿ ಮಾಡ್ತೀನಿ. ನಾನು ಮುಖ್ಯಮಂತ್ರಿ ಆದರೆ ಪಂಚಮಸಾಲಿ ಸಮಾಜಕ್ಕೆ 2A ಮಾಡೇ ತೀರ್ತೀನಿ, ರಕ್ತದಿಂದ ಬರ್ಕೊಡ್ತೀನಿ. ಎಟ್ರ ರಕ್ತ ಇತ್ತು ಮೈಯಾಗದು. ಹಿಂಗಾಗಿ ಏನಾಗಿದೆ ಅಂತಾರೆ, ಪ್ರಾಮಾಣಿಕತೆ ಇವತ್ತು ಉಳಿದಿಲ್ಲ. ಇದು ನೋಡ್ಲಾಕತ್ತಾರೆ ಎಲ್ಲಾರು, ಇವರು ಬೇಡ ಇವರು ಬೇಡ ಇವರು ಬೇಡ. 4ನೇದೊಂದು ನೋಡು ನಾನು ಲೆಕ್ಕಕ್ಕೆ ಬರ್ಲಾಕತ್ತಾರ. ನಾಳೆ ತಮಿಳ್ನಾಡಿನಾಗ ವಿಜಯನಗರ ಹಾಕೊಂಡಿರ್ತೀನಿ. 3ನೇ ಸ್ಥಾನದಲ್ಲಿ BJP, ಕರ್ನಾಟಕದಲ್ಲಿ ಡ್ಯಾಂಡ್ ಹೊಡಿತಾರ. ಸುಮ್ಮನೆ ಯಾರಿಗಾರ ನಾವು ಮನೆಗೆ ಹೋಗೋರಿಗೆಲ್ಲ ಸಂಭ್ರಮೋತ್ಸವ ಅಭಿಮಾನೋತ್ಸವ ಮಾಡ್ಕೊತ ಕೂತೀರಿ. ಅದೇನು ಲಾಗೂ ಆಗೋದಿಲ್ಲ, ಯಾರಿಗೆ ಬೀಳುದಿಲ್ಲ. ನೀವೇನಾರ ಪ್ರಾಮಾಣಿಕ ಜನ ಅದಾರ, ಎಲ್ಲ ಪಾರ್ಟಿಗೆ ಹೋದಾರ, ಪ್ರಾಮಾಣಿಕರದಾರ, ಪಾಪ ಕೆಲಸ ಮಾಡೋದವ್ರು ಅದಾರ, ಅಲ್ಲಿದಿಂದ ಹಳ್ಳಿ ಅಡ್ಡಾಡೋದವ್ರು ಅದಾರ. ಅವ್ರನ್ನೆಲ್ಲ ಬಿಡ್ತೀರಿ, ಯಾವ್ರಿ ರೊಕ್ಕ ತಗೊಂಡು ಟಿಕೆಟ್ ಕೊಡ್ತೀರಿ, ಏನ್ ಮಾಡೋದು ಮನೆ ಬರ. ಹಿಂಗಾಗಿ ಏನಾಗೈತೆ ಅಂದ್ರೆ ವ್ಯವಸ್ಥೆ ಬಗ್ಗೆ ಎಲ್ಲರೂ ನಾರಾಜ್ ಅದಾರ. ಪ್ರಾಮಾಣಿಕ ರಾಜಕಾರಣಿಗಳು ಎಲ್ಲರೂ ನಾರಾಜ್ ಅದಾರ. ನಾವು ಯಾರು ಬರೀ ಆರಿಸಿ ಬರುದು, ರೊಕ್ಕ ಕೊಟ್ಟು ಆರಿಸಿ ಬರುದು, ರೊಕ್ಕ ತಿನ್ನೋದು, ಎರಡೇ ಕಾರ್ಯಕ್ರಮ ಆಗ್ಯಾವ. ಮೊದಲು ನಿಮಗೆ ಕೊಡೋದು, ಮುಂದೆ ನಾವು ತಿನ್ನೋದು. ಮೊನ್ನೆ ನಾ ಬಾಗಲಕೋಟೆಗೆ ಹೋಗಿದ್ದೆ, ಏನ್ ಮಾಡೋದು, ಭಾಷಣ ನಂದೇ ಹೆಚ್ಚು ಕೇಳಿದ್ರು. ಏನ್ ಲಾಸ್ ಆಯ್ತಪ್ಪ ಅಂದ್ರೆ, ಈಗ ಅವರಿಗೆ 100 ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾಯ್ತು ಬಾಗಲಕೋಟ್ನಾಗ. ಹೋಗಿದ್ದಕ್ಕೆ 100 ಕೋಟಿ, ಇಲ್ಕಂದ್ರೆ 10 ಕೋಟಿ ಕಡೆಯಕ್ಕೆ ಆಗ್ತಿತ್ತು. 5 ದಿವಸ ಕೂತ್ರು ಮುಖ್ಯಮಂತ್ರಿಗಳು. ಭಾಷಣ ಕೇಳಿದ್ರು, ನಮ್ಗೇನು ಅವ್ರು ರೇಟೇ ಚಲೋ ಬತ್ತ. ಲಿಂಗಾಯತ್ರಿಗೆ 10,000 ರೂಪಾಯಿ, ಪಾಪ ಹಾಲ ಮತ್ತೋದ್ರಿಗೆ 5,000 ಅವ್ರ ದುಗಳದಾರ ಕೇವಲ 1,000 ರೂಪಾಯಿ. ಕ್ಯಾರೆ ಅಮ್ಕೋ 1000, ಲಿಂಗಾಯತ್ಗೂ 10,000 ಕ್ಯಾರೆ ಏತಂದ್ರೆ. ನಾ ಹೇಳಿದೆ ಎಲ್ಲಿ ಪ್ರಚಾರಕ್ಕೆ ಹೋದೆ ಅಂದ್ರೆ ಅವ್ರೇನ್ ತುಡುಗ್ ಮಾಡಿ ಇಟ್ಟಿರ್ತಾರ, ರೊಕ್ಕ ಎಲ್ಲ ಹೊರಗೆ ಬರ್ತಾವ. ಎಲ್ಲ ಗೌಡ ಬಂದ ಯತ್ನಾಳ್ ಎದಕ್ ಬರ್ತಾನೆ, ಇಲ್ಲಿ ಯತ್ನಾಳ್ ಎದಕ್ ಬರ್ತಾನ ನೋಡ್ರಿ, ಯತ್ನಾಳ್ ಬಂದಾನ ಚೇಂಜ್ ಆಗ್ತೈತೆ ಅನ್ಕೋತ ಎಲ್ಲರಿಗೆ ಚಾನ್ಸ್ ಆಯ್ತು. ಇಟ್ಟು ಮಾತು ಹೇಳ್ತೇನೆ, ನನಗೇನಾಗಲಿಲ್ಲ. ಅದಕ್ಕೆ ಇಷ್ಟು ಹೇಳಿ ಎಲ್ಲರೂ ಕೂಡಿ ಹೋಗೋಣ. ಮುಂದಿನ ಒಂದು ಒಳ್ಳೆಯ ರಾಜಕೀಯ ಭವಿಷ್ಯ ಕರ್ನಾಟಕದ ಬರಲಿ. ನಿಮ್ಮ ಉದ್ಧಾರ ಆದ್ರೆ ಸಾಕು, ನಮ್ಮ ಉದ್ಧಾರಕ್ಕಾಗಿ ರಾಜಕಾರಣ ಮಾಡೋದು ಬೇಡ ಅನ್ನೋಂಥ ಮಾತು ಹೇಳಿ, ವೀರರಾಣಿ ಕಿತ್ತೂರು ಚೆನ್ನಮ್ಮನವರಿಗೆ, ಸಂಗೊಳ್ಳಿ ರಾಯಣ್ಣವರಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಅವರೆಲ್ಲರಿಗೂ ನನ್ನ ಗೌರವವನ್ನು ಸಲ್ಲಿಸಿ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.